ಸಿದ್ಧಿಯನ್ನು ಉಳ್ಳವರು ಏನು ಮಾತಾಡಿದ್ರು ಅದು ನಿಜ ಆಗಲೇಬೇಕು. ನನ್ನ ಶಿರಸ್ಸಿನ ಮೇಲೆ ನಿನ್ನನ್ನು ಧಾರಣೆ ಮಾಡ್ತೀನಿ. ಹಾಗೆ 14 ಬಾರಿ ಬಾರಿಸಿದ್ದಕ್ಕೆ ಪಾಣಿನಿ ಋಷಿಗೆ ಸಂಸ್ಕೃತದ ವ್ಯಾಕರಣಗಳು ಆ ಡಮರುಗದ ನಾದದ ಮೂಲಕ ಬರುತ್ತಂತೆ. ಬಲಗಾಲಿನಿಂದ ಅಪಸ್ಮಾರ ಅನ್ನೋ ರಾಕ್ಷಸನನ್ನು ತುಳಿತಾ ಇದ್ದಾನೆ. ಅಪಸ್ಮಾರ ಅಂದರೆ ನಮ್ಮೊಳಗಿರುವಂತಹ ಅಹಂಕಾರ, ಅದನ್ನೇ ಆ ಒಂಟೆಗೆ ಧಾರೆ ಎರೆದು ಬಿಡ್ತಾರಂತೆ. ಆ ಒಂಟೆಯ ಬಾಯಾರಿಕೆಯನ್ನು ನೀರಿಸ್ತಾರಂತೆ. ಚಂದ್ರ ಕೂಡ ಹಾಗೆ ಧ್ಯಾನವನ್ನು ಮಾಡ್ತಿದ್ದಾನೆ. ಯಮನಿಗೆ ಮೊದಲೇ ಭಯ, ಅಯ್ಯೋ ಮೊದಲೇ ಹಂಗಾಗಿತ್ತಪ್ಪ ಮತ್ತೆ ಬೇಡ, ಶಿವಸೇ ಪಂಗಾನ ಇಲ್ಲೇನೇಕ ಅಂದ್ಬಿಟ್ಟು ಅವರು ಆರಾಮಾಗಿರ್ತಾರೆ. ತಪಸ್ಸನ್ನು ಮುಗಿಸಿದ ಮೇಲೆ ಶಿವ ಬಂದು ದರ್ಶನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಶಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕೋದಕ್ಕಂತೂ ಸಾಧ್ಯ ಇಲ್ಲ. ದಕ್ಷ ತುಂಬ ಸಿದ್ಧಿಯನ್ನು ಉಳ್ಳವರು ಏನು ಮಾತಾಡಿದ್ರು ಅದು ನಿಜ ಆಗಲೇಬೇಕು. ಆದರೆ ನಾನು ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಬಹುದು, ಎಡಿಟ್ ಮಾಡಬಹುದು ಆ ಶಾಪವನ್ನು. ಹೇಗಂದರೆ, ನೀನು ಕ್ಷೀಣವಾಗ್ಬಿಡ್ತೀಯ, ಕಣ್ಮರೆ ಆಗ್ಬಿಡ್ತೀಯ, ಆದರೂ ಮತ್ತೆ ಪೂರ್ಣತ್ವವನ್ನು ಪಡ್ಕೊಳ್ತೀಯ. ನಿನ್ನ ಈ ಸೈಕಲ್ ನಡೀತಾನೇ ಇರುತ್ತೆ, ಕಾಲ ಇರೋವರೆಗೂ ಹೀಗೆ ನಡೀತಿರುತ್ತೆ. ಆದರೆ ನಾನು ನಿನಗೆ ಅಭಯವನ್ನು ಕೊಡ್ತೀನಿ, ನನ್ನ ಶಿರಸ್ಸಿನ ಮೇಲೆ ನಿನ್ನನ್ನು ಧಾರಣೆ ಮಾಡ್ತೀನಿ. ನನ್ನ ಶಿರಸ್ಸಿನ ಮೇಲಿದ್ದರೆ ನಾನು ಕಾಲವನ್ನು ಮೀರಿದವನು, ಹಾಗಾಗಿ ನಿನಗೆ ಮೃತ್ಯು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಚಂದ್ರ ಅಮಾವಾಸ್ಯೆಯಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಗ್ತಾನೆ, ಪೂರ್ಣಮಿಯಲ್ಲಿ ಮತ್ತೆ ಬರ್ತಾನೆ. ಹಾಗಾಗಿ ಆತ ಚಂದ್ರಚೂಡನಾದ. ಹೀಗೆ ಶಿವನ ವಿವಿಧ ಸ್ವರೂಪಗಳನ್ನು ನಾವು ನೋಡುವಾಗ ಒಂದು ಸ್ವರೂಪ ನಮ್ಮ ತಮಿಳುನಾಡಿನ ಚಿತ್ ಸಭೆಯಲ್ಲಿ ನರ್ತನವನ್ನು ಮಾಡುವಂತಹ ಸ್ವರೂಪ, ನಟರಾಜನ ಸ್ವರೂಪ. ಆ ನಟರಾಜನ ಸ್ವರೂಪದಲ್ಲಿ ಆತ ಏನೇನನ್ನು ಧಾರಣೆ ಮಾಡಿದ್ದಾನೆ ಅಂತ ನೋಡೋದಾದರೆ, ಬಲಗೈಯಲ್ಲಿ ಮೊದಲನೇದಾಗಿ ಆತ ಹಿಡಿದಿರೋದು ಡಮರುಗವನ್ನು. ಆತ ಹೀಗೆ ಡಮರುಗವನ್ನು 14 ಬಾರಿ ಬಾರಿಸ್ತಾನಂತೆ. ಹಾಗೆ 14 ಬಾರಿ ಬಾರಿಸಿದ್ದಕ್ಕೆ ಪಾಣಿನಿ ಋಷಿಗೆ ಸಂಸ್ಕೃತದ ವ್ಯಾಕರಣಗಳು ಆ ಡಮರುಗದ ನಾದದ ಮೂಲಕ ಬರುತ್ತಂತೆ. ಸಂಸ್ಕೃತದ ವ್ಯಾಕರಣ ಬೇರೆ ಎಲ್ಲ ಭಾಷೆಗಳಿಗೆ ಮೂಲ. ಆ ವ್ಯಾಕರಣ ಬಂದಿರೋದು ಕೂಡ ಶಿವನ ಡಮರುಗದಿಂದ. ನಾವಿವತ್ತು ನಾಸಾ ಅವರ ಫೋಟೋಸ್ ರಿಲೀಸ್ ಮಾಡ್ತಾರೆ. ಅದನ್ನು ನಾವು ನೋಡೋದಾದರೆ ಸದರ್ನ್ ಕ್ರ್ಯಾಬ್ ನೆಬ್ಯೂಲಾ ಅನ್ನುವಂತಹ ಒಂದು ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನು ನೀವು ನೋಡಿದ್ರೆ 100% ಡಮರುಗಕ್ಕೆ ಹೋಲುತ್ತೆ. ಜೊತೆಗೆ ಒಂದು ಪಲ್ಸ್ ಸ್ಟಾರ್ ಅಂತ ಇದೆ ಆಕಾಶದಲ್ಲಿ. ಆ ಪಲ್ಸ್ ಸ್ಟಾರು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ಆ ಮೂವ್ ಆಗುವಾಗ ಅದರ ಸದ್ದು ಏನಿರಬಹುದು ಅಂತ ಸೈಂಟಿಸ್ಟ್ಗಳೆಲ್ಲ ಯೋಚನೆ ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಂಡ್ರಂತೆ. ಸ್ಪೇಸಲ್ಲಿ ಸೌಂಡ್ ಕೇಳಿಸಲ್ಲ, ಯಾಕಂದರೆ ಅದು ವ್ಯಾಕ್ಯೂಮಲ್ಲಿ ಸೌಂಡ್ ಕೇಳಿಸೋದಿಲ್ಲ, ಲೈಟೂ ಇರೋದಿಲ್ಲ. ಹಾಗಾಗಿ ಅಲ್ಲಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸನ್ನು ಅವರು ರೇಡಿಯೋ ಪಲ್ಸಸ್ಸನ್ನು ತಗೊಂಡು ಸಾನಿಫಿಕೇಷನ್ ಅನ್ನೋ ಪ್ರೋಸೆಸ್ನ ಮೂಲಕ ಒಂದು ಸೌಂಡನ್ನು ತರಿಸ್ತಾರೆ. ಆ ಸೌಂಡನ್ನು ಹಾಕ್ಕೊಂಡು ಕೇಳಿದ್ರೆ ಖಂಡಿತವಾಗಿ ಕಣ್ಣು ಮುಚ್ಕೊಂಡು ಕೇಳಿದ್ರು ಅದು ಡಮರುಗ ಅಂತ ಯಾರು ಬೇಕಾದರೂ ಹೇಳಬಹುದು. ಆ ಪಲ್ಸ್ ಸ್ಟಾರ್ನ ಸದ್ದು ಡಮರುಗದ ಸದ್ದು. ಹಾಗೆ ವಿಶ್ವದೆಲ್ಲೆಡೆ ಶಿವನ ಡಮರುಗ ಹರಡಿದೆ. ಆತನ ಎಡಗೈಯಲ್ಲಿ ಬೆಂಕಿ ಇದೆ, ಅಗ್ನಿ ಇದೆ. ಆ ಅಗ್ನಿ ನಮ್ಮೊಳಗಿರುವಂತಹ ಅಂಧಕಾರವನ್ನು ದೂರ ಮಾಡ್ತಾ ಅಜ್ಞಾನವನ್ನು ನಾಶ ಮಾಡುತ್ತೆ. ಅದರ ಜೊತೆಗೆ ಆತ ಬಲಗೈಯಲ್ಲಿ ಅಭಯವನ್ನು ತೋರಿಸ್ತಾ ಎಡಗೈಯನ್ನು ಎಡಗಾಲಿನ ಕಡೆ ತೋರಿಸ್ತಾ ಇದ್ದಾನೆ. ಹೀಗೆ ಕೆಳಗಿದೆ ನೋಡಪ್ಪ ಅಂತ. ಬಲಗಾಲಿನಿಂದ ಅಪಸ್ಮಾರ ಅನ್ನೋ ರಾಕ್ಷಸನನ್ನು ತುಳಿತಾ ಇದ್ದಾನೆ. ಅಪಸ್ಮಾರ ಅಂದರೆ ನಮ್ಮೊಳಗಿರುವಂತಹ ಅಹಂಕಾರ. ಜ್ಞಾನ ಇದ್ದೂ ನಮ್ಮಲ್ಲಿ ಅಹಂಕಾರ ಇದ್ದರೆ ನಾವು ಭಗವಂತನ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಶರಣಾಗತಿಯನ್ನು ಪಡ್ಕೊಂಡ್ರೆ ಆತ ಆ ಅಹಂಕಾರವನ್ನು ತನ್ನ ಪಾದದ ಕೆಳಗೆ ತುಳಿತಾ ಎಡಗಾಲನ್ನು ಮೇಲೆತ್ತಾನೆ. ಎಡಗಾಲು ಯಾಕೆ? ಆತನ ಎಡಭಾಗ ಅರ್ಧನಾರೀಶ್ವರನಾಗಿ ಯಾರಿಗೆ ಸೇರಿದ್ದು? ಜಗನ್ಮಾತೆಗೆ ಸೇರಿದ್ದು. ಆಕೆ ನರ್ತನದಲ್ಲಿ ಆಕೆಯನ್ನು ಮೀರಿಸೋರು ಯಾರೂ ಇಲ್ಲ. ಹಾಗಾಗಿ ಎಡಗಾಲನ್ನು ಎತ್ತುತ್ತಾ ಆತ ಏನು ಹೇಳ್ತಿದ್ದಾನೆ ಅಂದರೆ, ನಾನೆಲ್ಲ ನರ್ತನವನ್ನು ಮಾಡ್ತಿರೋದು, ನನ್ನ ಭಾರ್ಯ ಜಗನ್ಮಾತೆ ನರ್ತನವನ್ನು ಮಾಡ್ತಿದ್ದಾಳೆ ಅಂತ ತೋರಿಸ್ತಾ ಎಡಗಾಲನ್ನು ಎತ್ತಿದ್ದಾನೆ. ಎಡಗೈಯನ್ನು ಕೆಳಗೆ ಬೆಟ್ಟು ಮಾಡಿ ತೋರಿಸ್ತಿದ್ದಾನೆ. ಯಾಕೆ? ಎಲ್ಲ ಯೋಗಿಗಳಿಗೂ ಎಲ್ಲ ಭಕ್ತರಿಗೂ ಕೊಡ್ತಿರೋಂತಹ ಸೂಚನೆ ಇದು. ಏನಂತ? ನೀವು ಬೇರೆ ಎಲ್ಲೂ ನೋಡಬೇಡಿ ನನ್ನ ಸ್ವರೂಪದಲ್ಲಿ, ಈ ಕಾಲನ್ನು ನೋಡಿ, ಈ ಪಾದದ ಮೇಲೆ ಧ್ಯಾನ ಮಾಡಿ ಸಾಕು. ನಿಮಗೆ ಜನ್ಮ ಮೃತ್ಯುಗಳಿಂದ ನಾನು ಬಿಡುಗಡೆಯನ್ನು ಕೊಡ್ತೀನಿ, ನಾನು ಮೋಕ್ಷವನ್ನು ಕೊಡ್ತೀನಿ ಅಂತ. ಹಾಗೆ ನಾಟ್ಯವನ್ನು ನಟರಾಜ ಮಾಡ್ತಾನೆ. ಆತನ ನಾಟ್ಯ ಹೇಗಿರಬಹುದು ಅಂತ ರಾವಣನ ಮಾಡಿರುವಂತಹ ಒಂದು ಸ್ತೋತ್ರದಿಂದ ನಾವು ಅರ್ಥ ಮಾಡ್ಕೊಳ್ಳೋಣ. ಆತನ ತಾಂಡವದ ಸ್ತೋತ್ರವನ್ನು ರಾವಣ ರಚನೆ ಮಾಡಿದ್ದಾನೆ. ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾಂ ಢಮಟ್ಟ ಮಟ್ಟ ಮನ್ನಿನಾದ ವಟ್ಟ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ.
ಜಟಾಕಟಾಹ ಸಂಭ್ರಮ ನಿರಂಬನ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನ್ ದಗಜ್ವಲಲ್ಲಾಟ ಪಾಟ ಪಟ್ಟ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ ಧರಾಧರೇಂದ್ರ ನಂದಿನಿ ವಿಲಾಸ ಬಂಧುರ ಸ್ಫುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರ ಪರಿ ಕ್ವಚಿತ್ತಿಗಂಬರೆ ಮನೋ ವಿನೋದವೇತು ವಸ್ತುನಿ ಜಟಾಭುಜಂಗ ಪಿಂಗಳ ಸ್ಫುರತ್ಪಣ ಮಣಿಪ್ರಭ ಕದಂಬ ಕುಂಕುಮದ್ರವ ಪ್ರಲಿಪ್ತ ದ್ವಿಗ್ವಧೂಮುಖಿ ಮದಾಂಧ ಸಿಂಧುರ ಸ್ಫುರತ್ತ ಗುತ್ತರೀಯ ಮೇದುರಿ ಮನೋವಿನೋದಮದ್ಭುತಂ ಬಿಭರ್ತು ಭೂತಭತ್ತರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಬೋಲೋ ಶಂಭು ಮಹಾದೇವ್ ಕಿ. ಜೈ. ಕಾಶಿಯಿಂದ ಪ್ರಯಾಣವನ್ನು ಶುರು ಮಾಡಿದ್ವಿ. ಇವಾಗ ಮತ್ತೆ ಕಾಶಿಗೆ ಹೋಗೋಣ. ಅಂತ್ಯವನ್ನು ಕೂಡ ಅಲ್ಲಿಂದಲೇ ಮಾಡೋಣ. ಕಾಶಿಗೆ ಹೋದರೆ, ಕಾಶಿಗೆ ಪ್ರಯಾಣ ಮಾಡಿದರೆ ನಿಮ್ಮಲ್ಲಿ ಸಾಕಷ್ಟು ಜನಗಳಿಗೆ ಇದು ಗೊತ್ತಿರುತ್ತೆ. ಎಲ್ಲ ಭಕ್ತರು ಒಂದು ನಿಯಮವನ್ನು ಪಾಲನೆ ಮಾಡ್ತಾರೆ. ಕಾಶಿಯಲ್ಲಿರೋ ಗಂಗಾಜಲವನ್ನು ತಗೊಂಡು ರಾಮೇಶ್ವರದಲ್ಲಿರೋ ಲಿಂಗದ ಮೇಲೆ ಅಭಿಷೇಕ ಮಾಡ್ತಾರೆ. ಇದು ನಾವೆಲ್ಲರೂ ಆಚರಿಸ್ಕೊಂಡು ಬಂದಿರುವಂತಹ ಪದ್ಧತಿ. ಹಾಗೆ ಒಂದಷ್ಟು ಜನ ಋಷಿಮುನಿಗಳು ಕಾಶಿಗೆ ಹೋಗ್ತಾರಂತೆ. ಕಾಶಿಗೆ ಹೋಗಿ ಅಲ್ಲಿಯ ಗಂಗಾಜಲವನ್ನು ತಗೊಂಡು ಅವರು ರಾಜಸ್ಥಾನದ ಮೂಲಕ ವಾಪಸ್ ಬರ್ತಾ ಇರ್ತಾರಂತೆ. ಹಾಗೆ ಬರುವಾಗ ರಾಜಸ್ಥಾನದಲ್ಲಿ ನಮಗೆ ಗೊತ್ತು, ಮರುಭೂಮಿ, ಒಂಟೆಗಳ ಮೇಲೆ ಎಲ್ಲರೂ ಸವಾರಿ ಮಾಡೋದು. ಹಾಗೆ ಹೋಗ್ತಿರುವಾಗ ಒಂದು ಒಂಟೆ ಅವ್ರಿಗೆ ಕಾಣಿಸತ್ತಂತೆ. ಸಿಕ್ಕಾಪಟ್ಟೆ ಬಾಯಾರಿಕೆಯಿಂದ ಬಳಲ್ತಾ ಇರತ್ತಂತೆ. ಅದಕ್ಕೆ ಹೇಳೋದಕ್ಕೂ ಶಕ್ತಿ ಇಲ್ಲ, ತ್ರಾಣ ಇಲ್ಲ ಅದರ ಮೈಯಲ್ಲಿ. ಆದರೆ ಅದಕ್ಕೆ ತುಂಬ ಬಾಯಾರಿಕೆ ಆಗ್ತಾ ಇದೆ. ನೀರು ಎಲ್ಲೂ ಇಲ್ಲ. ಮರುಭೂಮಿಯಲ್ಲಿ ಎಲ್ಲಿ ಸಿಗತ್ತೆ ನೀರು? ನೀರಿದೆ ಅಂತ ಕಾಣಿಸಿದ್ರು ಅದು ಮಿರಾಜ್ ಆಗಿರುತ್ತೆ, ಅಲ್ಲಿ ನೀರಿರಲ್ಲ, ನಮ್ಮ ಭ್ರಮೆ ಆಗಿರುತ್ತೆ. ಹಾಗಿರುವಾಗ ಆ ಒಂಟೆ ತುಂಬ ನಿಶ್ಶಕ್ತವಾಗಿ ಅಲ್ಲಿ ಕೂತಿದೆ, ಸಹಾಯ ಬೇಡ್ತಾ ಇದೆ. ಎಲ್ಲ ಋಷಿಗಳು ನೋಡ್ತಾರಂತೆ, ಏನೋ ಆಗತ್ತೆ, ದೇವರು ನೋಡ್ಕೋತಾನೆ ಅಂತ ಹೊರಟು ಹೋಗ್ತಾರಂತೆ. ಒಬ್ಬರು ಮಾತ್ರ ಅವರ ಬಳಿ ಗಂಗಾಜಲ ಇರುತ್ತಲ್ಲ, ಅದನ್ನೇ ಆ ಒಂಟೆಗೆ ಧಾರೆ ಎರೆದು ಬಿಡ್ತಾರಂತೆ. ಆ ಒಂಟೆಯ ಬಾಯಾರಿಕೆಯನ್ನು ನೀರಿಸ್ತಾರಂತೆ, ನೀರು ಕೊಟ್ಟು ಅದನ್ನು ಈಗಿಸ್ತಾರಂತೆ. ಆಗ ಬೇರೆ ಋಷಿಮುನಿಗಳೆಲ್ಲ ಆಡ್ಕೊಳ್ತಾರೆ, ಏನಯ್ಯ ಇದು, ಕಾಶಿಯಿಂದ ಗಂಗಾಜಲವನ್ನು ತೊಗೊಂಡು ಬಂದೆ, ಎಷ್ಟು ಕಷ್ಟಪಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ, ರಾಮೇಶ್ವರಂಗೆ ಹಾಕಬೇಕು, ನೀನು ನೋಡಿದ್ರೆ ಯಾವುದೋ ಪ್ರಾಣಿಗೆ ಹಾಕ್ಬಿಟ್ಟಿಯಲ್ಲಯ್ಯ ಅಂತ. ಆವಾಗ ಆ ಮನುಷ್ಯ ಏನು ಹೇಳ್ತಾನೆ ಅನ್ನೋದನ್ನು ನಾವು ಬದುಕಿರೋವರೆಗೂ ನೆನ್ಪಿಟ್ಕೊಳ್ಬೇಕು. ರಾಮೇಶ್ವರದಲ್ಲಿ ಇರೋದು ಶಿವನ ಒಂದು ಲಿಂಗ ಮಾತ್ರ. ಆದರೆ ಈ ಪ್ರಾಣಿಯಲ್ಲಿ ಸಾಕ್ಷಾತ್ ಶಿವ ನೆಲೆಸಿದ್ದಾನೆ, ಪಶುಪತಿನಾಥನಾಗಿ. ಈ ಪಶುವಿನ ಒಳಗೆ ರಾಮೇಶ್ವರನೇ ಇದ್ದಾನೆ. ಅದನ್ನು ಸಾಯೋದಕ್ಕೆ ಬಿಟ್ಟು ಅಲ್ಲಿ ಹೋಗಿ ನೀರು ಸುರಿಯೋದ್ರಲ್ಲಿ ಅರ್ಥವೇ ಇಲ್ಲ. ಹಾಗಾಗಿ ನಾನು ಅದರ ಬಾಯಾರಿಕೆಯನ್ನು ಈಗಿಸೋದು, ಅಲ್ಲಿ ಅಭಿಷೇಕ ಮಾಡೋದಕ್ಕಿಂತ ಹೆಚ್ಚು ಅಂತ ತಿಳಿದು ಅದರ ಬಾಯಾರಿಕೆಯನ್ನು ಈಗಿಸಿ ರಾಮೇಶ್ವರನಿಗೆ ಅರ್ಪಣೆ ಆಗಲಿ ಅಂತ ಬೇಡ್ಕೊಂಡೆ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಹೇಳ್ತಾರೆ. ದೇವರು, ಈಶ್ವರ ಯಾವಾಗ ಸಂತುಷ್ಟನಾಗ್ತಾನೆ ಅಂದರೆ ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ ಅಂತ ಹೇಳ್ತಾರೆ. ಯಾವಾಗ ಪ್ರಾಣಿಗಳಿಗೆ ಉಪಕಾರವನ್ನು ಮಾಡ್ತಿರೋ ಆವಾಗಲೇ ಪಶುಪತಿನಾಥನಾದ, ಎಲ್ಲ ಪ್ರಾಣಿಗಳಿಗೆ ನಾಥನಾದ ಈಶ್ವರ ನಮ್ಮ ಮೇಲೆ ಸಂತುಷ್ಟಿಯನ್ನು ತೋರಿಸೋದಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರ ಮೇಲೂ ಕೂಡ ದಯೆಯನ್ನು ತೋರಿಸ್ತಾ ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.